ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ವತಿಯಿಂದ. ನಾವು ನಿನ್ನೆ ಸ್ಟಾರ್ಟ್ ಮಾಡಿರೋ ಕ್ಲಾಸನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇನಪ್ಪ ಚಾಪ್ಟರ್ ಅಂತಂದರೆ ರಿವರ್ಸ್ ಆಫ್ ಇಂಡಿಯಾ. ಅದರೊಳಗಡೆ ಹಿಮಾಲಯನ್ ರಿವರ್ಸ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹಿಮಾಲಯನ್ ರಿವರ್ಸ್ ಅಂದರೆ ಹಿಮಾಲಯದಲ್ಲಿರುವಂಥ ನದಿಗಳು. ಇವುಗಳ ಬಗ್ಗೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಏನಂತಂದರೆ ಹಿಮಾಲಯನ್ ರಿವರ್ಸು ಯಾವತ್ತೂ ಪೆರೇನಿಯಲ್ ಇರ್ತವೆ. ಪೆರೇನಿಯಲ್ ಅಂತಂದರೆ ಸದಾವಾಹಿ ಇರ್ತಾವು. ಹಂಗಂದ್ರೆ ವರ್ಷ ಪೂರ್ತಿ ಇವು ನೀರಿಂದ ತುಂಬಿರ್ತಾವು. ಹೋಲ್ ಇಯರ್ ಇಲ್ಲಿ ನೀರಿರುತ್ತೆ. ಓಕೆನಾ? ಇಲ್ಲಿ ಹೆಂಗ್ ನೀರಿರುತ್ತೆ? ಸಮ್ಮರ್ ಒಳಗಡೆ ರೈನಿಂದ, ವಿಂಟರ್ ಒಳಗಡೆ ಯಾವುದರಿಂದ? ಸ್ನೋನ ಮೆಲ್ಟ್ ಆಗೋದ್ರಿಂದ. ಓಕೆನಾ? ಸ್ನೋನ ಮೆಲ್ಟ್ ಆಗೋದ್ರಿಂದ ನೋಡ್ರಿ, ಆಲ್ 12 months ಆಫ್ ದಿ ಇಯರ್ ಫ್ಲೋ ಕಂಟಿನ್ಯೂಸ್ಲಿ ಆಲ್ 12 months ಆಫ್ ದಿ ಇಯರ್ ಅಂತ. ವರ್ಷ ಪೂರ್ತಿ ನಿರಂತರವಾಗಿ ಹರಿಯುವ ನದಿಗಳು. ನೆಕ್ಸ್ಟ್, ವಾಟರ್ ಸೋರ್ಸಸ್ ಫೆಡ್ ಬೈ ಮೆಲ್ಟಿಂಗ್ ಹಿಮಾಲಯನ್ ಗ್ಲೇಷಿಯರ್ಸ್. ನೋಡ್ರಿ, ಹಿಮಾಲಯನ್ ಗ್ಲೇಷಿಯರ್ ಇದೈತಲ್ಲ, ಇದಕ್ಕೆ ಏನಂತ ಕರೀತಾರ? ಹಿಮಾಲಯನ್ ಗ್ಲೇಷಿಯರ್ಸ್ ಅಂತ ಕರೀತಾರ. ಈ ಗ್ಲೇಷಿಯರ್ಸ್ ಕರಗಿದಾಗ ಇವು ಇದ್ರೊಳಗಡೆ ನೀರು ತುಂಬಿಕೊಳ್ತವೆ. ನೆಕ್ಸ್ಟ್, ಹಿಮ ನದಿಗಳ ಕರಗುವಿಕೆ ಮತ್ತು ಮಳೆಯಿಂದ ನೀರು ಪಡೆಯುತ್ತವೆ. ಓಕೆ, ಮತ್ತೆ ಲಾಂಗ್ ಮತ್ತೆ ಡೀಪ್ ಅಂದ್ರೆ ಟ್ರಾವೆಲ್ ವಾಸ್ಟ್ ಡಿಸ್ಟೆನ್ಸಸ್ ಅಕ್ರಾಸ್ ದಿ ಮೌಂಟೇನ್ಸ್ ಅಂಡ್ ಫರ್ಟೈಲ್ ನಾರ್ತರ್ನ್ ಪ್ಲೇನ್ಸ್. ಇವು ನಾರ್ತರ್ನ್ ಪ್ಲೇನ್ಸ್ ಮತ್ತೆ ಮೌಂಟೇನ್ಸ್ ದೂರವಾಗಿ ಹರ್ಕೊಂಡು ಹೋಗ್ತಾವೆ. ಇದರೊಳಗಡೆ ನೀರು ಜಾಸ್ತಿ ಇರುತ್ತಲ್ಲ, ಆ ನೀರು ಜಾಸ್ತಿ ಇರೋ ಕಾರಣ ಇವು ಅತ್ಯಂತ ದೂರವಾಗಿ ಇರ್ತಾವೆ ಮತ್ತು ಲಾರ್ಜ್ ಕ್ವಾಂಟಿಟಿ ಜಾಸ್ತಿ ನೀರನ್ನು ತಗೊಂಡೋಗ್ತಾವು. ಬಹಳ ಉದ್ದವಾದ ಮತ್ತು ಆಳವಾದ ನದಿಗಳ ಪಾತ್ರ ಅಂತ. ಓಕೆನಾ? ಇದರೊಳಗಡೆ ಯಾವ್ಯಾವ ನದಿಗಳು ಬರ್ತಾವ ಅಂತ ನಿನ್ನೆ ಸ್ವಲ್ಪ ಮಾತಾಡ್ತಿದ್ದೆ. ಮೊದಲನೇದ್ದು ಗಂಗಾ ನದಿ. ಓಕೆನಾ? ಗಂಗಾ ನದಿಯ ಒರಿಜಿನ್ ಯಾವ್ದಪ್ಪ? ಗಂಗಾ ನದಿಯ ಒರಿಜಿನ್ ಭಾಗೀರಥಿ ಅಂತ. ಭಾಗೀರಥಿ ಇದು ಗಂಗೋತ್ರಿ ಗ್ಲೇಷಿಯರ್ ಇಂದ ಹೊರಹೊಳುತ್ತೆ. ಗಂಗೋತ್ರಿ ಗ್ಲೇಷಿಯರ್ ಇಲ್ಲಿ ಕಾಣುತ್ತಲ್ಲ, ಇದೇ ಗಂಗೋತ್ರಿ ಗ್ಲೇಷಿಯರ್. ಓಕೆನಾ? ಡೀಪ್ಲಿ ರೆಸ್ಪೆಕ್ಟೆಡ್, ನೋಡ್ರಿ, ಸ್ಯಾಕ್ರೆಡ್ ರಿವರ್ ಅಂತ. ಇದನ್ನ ಗಂಗಾ ನದಿನ ನ್ಯಾಷನಲ್ ರಿವರ್ ಅಂತ ಕರಿತೀವಿ, ಮತ್ತೆ ಸೇಕ್ರೆಡ್ ರಿವರ್, ಸೇಕ್ರೆಡ್ ಅಂದ್ರೆ ಪೂಜನೀಯ ಅಂತ ಕರಿತೀವಿ. ಹಂಗಂದ್ರೆ ಇದನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಓಕೆನಾ? ಡೀಪ್ಲಿ ರೆಸ್ಪೆಕ್ಟೆಡ್ ಕಲ್ಚರಲ್ ರಿವರ್. ಇದರೊಳಗಡೆ ನಮ್ಮ ಕಲ್ಚರ್ ಒಳಗಡೆ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಭಾರತದ ಅತ್ಯಂತ ಉದ್ದವಾದ ಹಾಗೂ ಪವಿತ್ರ ರಾಷ್ಟ್ರೀಯ ನದಿ. ನಾವು ಇದನ್ನ ಪವಿತ್ರ ಅಂತ ಹೇಳ್ತೀವಿ. ಎದಕ್ಕಪ್ಪ ಅಂದ್ರೆ, ಯಾಕೆ ಅದರೊಳಗಡೆ ಹೋಗಿ ಜಳಕ ಮಾಡಿದಾಗ ನಮ್ಮ ಪಾಪಗಳೆಲ್ಲ ಓದುವ ಅಂತ ಹಿಂದೂ ಮೈಥಾಲಜಿ ಒಳಗಡೆ ಬಿಲೀವ್ ಮಾಡ್ತಾರೆ. ಸೋರ್ಸ್ ಅಂದ್ರೆ ಉಗಮ ಗಂಗೋತ್ರಿ ಗ್ಲೇಷಿಯರ್ ಕಾರ್ಡ್ ಭಾಗೀರಥಿ ಎಟ್ ಒರಿಜಿನ್. ಗಂಗೋತ್ರಿ ಹಿಮ ನದಿಯಲ್ಲಿ ಭಾಗೀರಥಿ ಹೆಸರಿನಲ್ಲಿ ಉಗಮವಾಗ್ತದೆ. ಓಕೆನಾ? ಗಂಗೋತ್ರಿ ಹಿಮ ನದಿ ಅಂದ್ರೆ ಗ್ಲೇಷಿಯರ್ ಅಲ್ಲಿ ಭಾಗೀರಥಿ ಎಂಬ ಉಗಮ ಸ್ಥಾನ ಅಂತ ಕೇಳಿದಾಗ ಭಾಗೀರಥಿ ಅಂತ ಕೇಳಬೇಕು. ಯಾವ ಗ್ಲೇಷಿಯರ್ ಅಂತ ಹೇಳಿದಾಗ ಗಂಗೋತ್ರಿ ಗ್ಲೇಷಿಯರ್ ಅಂತ ಹೇಳ್ಬೇಕು. ಉಗಮ ಸ್ಥಾನ ಅಂದ್ರೆ ಯಾವುದು? ಭಾಗೀರಥಿ. ಯಾವ ಗ್ಲೇಷಿಯರ್ ಅಂತಂದ್ರೆ ಯಾವುದು? ಗಂಗೋತ್ರಿ ಗ್ಲೇಷಿಯರ್. ಓಕೆ, ಇನ್ನೊಂದು ಗಂಗಾ ನದಿಯ ಟ್ರಿಬ್ಯೂಟರೀಸ್. ನೋಡ್ರಿ, ಗಂಗಾ ನದಿಯ ಟ್ರಿಬ್ಯೂಟರೀಸ್ ಅಂತಂದ್ರೆ ಅದರ ಉಪನದಿಗಳ ಬಗ್ಗೆ ನಿನ್ನೆ ಹೇಳಿದ್ದೆ. ಉಪನದಿ ಅಂತಂದ್ರೆ ಒಂದು ನದಿ ಇರುತ್ತೆ, ಇದು ಒಂದು ನದಿ. ಓಕೆನಾ? ಹಿಂಗ್ ಹರಿತಾಗ ಇದಕ್ಕೆ ಒಂದು ಸಣ್ಣ ನದಿ ಬಂದು ಸೇರ್ಕೊಂಡು ಈ ತರ ದೊಡ್ಡ ನದಿ ಆಗುತ್ತೆ. ಓಕೆನಾ? ಈ ಸಣ್ಣ ನದಿ ಏನಂತ ಕರಿತೀವಿ ನಾವು? ಟ್ರಿಬ್ಯೂಟರಿ ಅಂತ ಕರಿತೀವಿ. ಟ್ರಿಬ್ಯೂಟರಿ. ಓಕೆನಾ? ಮತ್ತೆ ಇನ್ನೊಂದು ಸಣ್ಣ ನದಿ ಬಂದು ಹಿಂಗ್ ಸೇರ್ಕೊಳುತ್ತೆ, ಇದು ಇನ್ನೂ ದೊಡ್ಡದಾಗುತ್ತೆ, ಇದಕ್ಕೂ ನಾವು ಟ್ರಿಬ್ಯೂಟರಿ ಅಂತ ಕರಿತೀವಿ. ಓಕೆನಾ? ನೋಡ್ರಿ, ದ ಯಮುನಾ ರಿವರ್ ದ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ. ನೋಡ್ರಿ, ಯಮುನಾ ನದಿ ಐತಲ್ಲ, ಗಂಗಾ ನದಿಯ ಟ್ರಿಬ್ಯೂಟರಿ ಅಂತ ಅಂದ್ರೆ ಉಪನದಿ ಅಂತ ಹೇಳ್ತಾರೆ. ಅಂದ್ರೆ ಗಂಗಾ ನದಿ ಹಿಂಗ್ ಹರಿಬೇಕಾದ್ರೆ ಯಮುನಾ ನದಿ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲಿ ಸೇರ್ಕೊಳ್ಳುತ್ತಂತಂದ್ರೆ ತ್ರಿವೇಣಿ ಸಂಗಮ ಅಂತ ಜಾಗದಲ್ಲಿ. ತ್ರಿವೇಣಿ ಸಂಗಮ ಅಂತಂದ್ರೆ ಏನು? ತ್ರಿ ಅಂತಂದ್ರೆ ಮೂರು, ತ್ರೈ ಅಂದ್ರೆ ಮೂರು, ವೇಣಿ ಸಂಗಮ ಅಂತಂದ್ರೆ ಮೂರು ನದಿಗಳ ಸಂಗಮ. ಯಾವ್ಯಾವ ಮೂರು ನದಿಗಳು? ಇಲ್ಲದ ನೋಡು, ಯಾವ್ಯಾವ ಮೂರು ನದಿಗಳು? ಗಂಗಾ, ಯಮುನಾ, ಸರಸ್ವತಿ ನದಿ ಬತ್ತೋಗಿದ್ರು ಇವಾಗ ಸರಸ್ವತಿ ನದಿ ಎಕ್ಸಿಸ್ಟೆನ್ಸ್ ಒಳಗಡೆ ಇಲ್ಲ. ಆದ್ರೂ ಅದು ಒಳಗಡೆಯಿಂದ ಸ್ಟ್ರೀಮ್ ಆಗಿ ಬಂದು, ಒಳಗಡೆ ಅಂದ್ರೆ ಭೂಮಿ ಒಳಗಡೆಯಿಂದ ಸ್ಟ್ರೀಮ್ ಆಗಿ ಬಂದು ಗಂಗಾ ನದಿನ
ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಓಕೆನಾ. ಯಾವ್ಯಾವ 3 ಟ್ರಿಬ್ಯೂಟರೀಸು? ಗಂಗಾ, ಯಮುನಾ, ನೆಕ್ಸ್ಟ್ ಸರಸ್ವತಿ. ಮೈಥಿಕಲ್ ಸರಸ್ವತಿ ಅಂತಂದ್ರೆ ಈ ಸರಸ್ವತಿ ನದಿಗೆ ಬಹಳ ಇಂಪಾರ್ಟೆನ್ಸ್ ಐತಿ. ಯಾವಾಗ ಇಂಪಾರ್ಟೆನ್ಸ್ ಐತಿ? ನಮ್ಮ ಹಿಂದೂ ಸ್ಟೋರೀಸ್ ಒಳಗಡೆ. ಓಕೆನಾ, ಅರ್ಥ ಆಯ್ತಾ? ಫಸ್ಟ್ ನೋಡ್ರಿ, ಯಮುನಾ ರಿವರು ಗಂಗಾ ನದಿಯ ಟ್ರಿಬ್ಯೂಟರಿ. ನೆಕ್ಸ್ಟ್ ಬೇರೆ ಟ್ರಿಬ್ಯೂಟರೀಸ್ ಯಾವ್ಯಾವುದು? ಬೇರೆ ಉಪನದಿಗಳು ಯಾವ್ಯಾವುದು ಅಂದ್ರೆ ಸೋನ್, ಗೋಮತಿ, ಘಾಗ್ರಾ ಅಂಡ್ ಕೋಸಿ. ಇದನ್ನ ನೆನ್ಪಿಟ್ಟುಕೊಳ್ಳಿ. ಸೋನ್ ರಿವರ್, ಸನ್ನಲ್ಲಿದು ಸೋನ್ ರಿವರ್. ಗಂಗಾ ನದಿಯ ಟ್ರಿಬ್ಯೂಟರೀಸ್ ಯಾವ್ಯಾವು? ಸೋನ್, ಗೋಮತಿ, ಘಾಗ್ರಾ ಅಂಡ್ ಕೋಸಿ. ಇಲ್ಲ ನೋಡ, ಸೋಣ ನದಿ, ಗೋಮತಿ ನದಿ, ಘಾಗ್ರಾ ನದಿ, ಕೋಸಿ ನದಿ. ಬರ್ಕೋರಿದ್ದು ಸೋನ್, ಗೋಮತಿ, ಘಾಗ್ರಾ, ಕೋಸಿ. ಇನ್ನೊಂದು ಯಾವುದು? ಯಮುನಾ. ಇವೆಲ್ಲ ಯಾವ ನದಿಯ ಟ್ರಿಬ್ಯೂಟರಿ? ಯಾವ ನದಿಯ ಟ್ರಿಬ್ಯೂಟರಿ ಇವೆಲ್ಲ? ಗಂಗಾ ನದಿಯ ಟ್ರಿಬ್ಯೂಟರಿ. ಗಂಗಾ ನದಿಯ ಟ್ರಿಬ್ಯೂಟರಿ. ಓಕೆ. ಸೋನ್, ಗೋಮತಿ, ಘಾಗ್ರಾ, ಕೋಸಿ, ಯಮುನಾ. ಸೋನ್, ಗೋಮತಿ, ಘಾಗ್ರಾ, ಕೋಸಿ, ಯಮುನಾ ಇವೆಲ್ಲ ಗಂಗಾ ನದಿಯ ಟ್ರಿಬ್ಯೂಟರಿ ಅಂದ್ರೆ ಉಪನದಿಗಳು. ನೆನ್ಪಿಟ್ಕೊಳ್ಳಿ. ಸೋನ ನದಿ, ಗೋಮತಿ ನದಿ, ಘಾಗ್ರಾ ನದಿ, ಕೋಸಿ ನದಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಈ ನದಿಗಳ ಸಂಗಮ ಆಗುತ್ತಲ್ಲ, ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರಲ್ಲ. ಆ ಜಾಗ ಯಾವುದು ಗೊತ್ತಾ? ಪ್ರಯಾಗರಾಜ್ ಅಂತ. ಇದನ್ನ ನೀವು ಕೇಳಿರ್ತೀರಿ. ಪ್ರಯಾಗರಾಜ್. ಈ ಪ್ರಯಾಗರಾಜ್ ಜಾಗದಲ್ಲಿ ತ್ರಿವೇಣಿ ಸಂಗಮ ಐತಿ. ತ್ರಿವೇಣಿ ಸಂಗಮ ಅಂದ್ರೆ 3 ನದಿಗಳ ಸಂಗಮ. ಯಾವ್ಯಾವುದು? ಗಂಗಾ ನದಿ, ಸರಸ್ವತಿ ನದಿ, ಯಮುನಾ ನದಿ, ಯಮುನಾ, ಸರಸ್ವತಿ. ಗಂಗಾ, ಯಮುನಾ, ಸರಸ್ವತಿ. ಅದರ ಪಿಕ್ಚರ್ನ ನೀವು ನೋಡ್ಬೋದು. ಗಂಗಾ, ಯಮುನಾ, ಸರಸ್ವತಿ ಯಾವ ಜಾಗದಲ್ಲಿ ಹುಡ್ಕೊಂತಾವು? ಪ್ರಯಾಗರಾಜ್. ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಗಂಗಾ, ಯಮುನಾ, ಸರಸ್ವತಿ. ಅರ್ಥ ಆಯ್ತು ಅಂತ ಹೇಳ್ಕೊತೀನಿ. ಮುಂದೆ ಹೋಗೋಣ ಅಂತ. ಇದರ ನೋಡ್ರಿ ಟ್ರಿಬ್ಯೂಟರೀಸ್ ನೆನ್ಪಿಟ್ಕೊಳ್ಳಿ. ಸೋನ್, ಗೋಮತಿ, ಘಾಗ್ರಾ ಅಂಡ್ ಕೋಸಿ. ಓಕೆನಾ, ಮತ್ತೆ ಯಮುನಾ. ನೆಕ್ಸ್ಟ್ ನಾವು ಲಾಸ್ಟ್ ಕ್ಲಾಸ್ ಮಾಡೋ ಮುಂದೆ ಹೇಳಿದ್ವಿ ಸುಂದರ್ಬನ್ ಡೆಲ್ಟಾ ಬಗ್ಗೆ ಮಾತಾಡ್ತಿದ್ವಿ. ನಾವು ಯಾವಾಗ ಮಾತಾಡಿದ್ವಿ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಭಾರತದ ಪ್ರಮುಖ ಭೂಸ್ವರೂಪಗಳಲ್ಲಿ ಮಾತಾಡಿದ್ವಿ ಅನ್ಸುತ್ತೆ. ಡೆಲ್ಟಾಗಳ ಬಗ್ಗೆ ಮಾತಾಡಿದ್ವಿ. ಡೆಲ್ಟಾಗಳಂತಂದ್ರೆ ಯಾವಾಗ ನದಿ, ಇಲ್ಲಿ ನೋಡಿ ನಾನು ನಿಮ್ಗೊಂದು ಎಕ್ಸಾಂಪಲ್, ಇವಾಗ ಒಂದು ನದಿ ಬಂದು ಸೇರ್ಕೊಂತೀವಿ. ಓಕೆನಾ, ಇದಕ್ಕೆ ಏನಂತ ಕರಿತೀವಿ ನಾವು? ಟ್ರಿಬ್ಯೂಟರಿ ಅಂತ ಕರಿತೀವಿ. ಓಕೆನಾ, ಈಗ ಈ ಟ್ರಿಬ್ಯೂಟರಿ ಅಂತ ಸೇರ್ಕೊಂತೀವಿ. ಇಲ್ಲೊಂದು ನದಿ ಬಂದು ಸೇರ್ಕೊಂತ, ಇದಕ್ಕೂ ಟ್ರಿಬ್ಯೂಟರಿ ಅಂತ ಕರಿತೀವಿ. ನೆಕ್ಸ್ಟ್ ಯಾವಾಗ ಅದು ಎಂಡ್ ಆಗ್ತಿರುತ್ತೆ ನೋಡಿ, ಅದರ ಮೌತ್ ಒಳಗಡೆ ಇರ್ತಲ್ಲ, ಇನ್ನೇನು ಸೀನ ಸೇರ್ತಿರುತ್ತಲ್ಲ, ಅವಾಗ ನದಿ ಹಲವಾರು ಭಾಗಗಳಾಗಿ ಭಾಗ ಆಗ್ತಾ ಹೋಗುತ್ತಾ. ನೋಡ್ರಿ, ಇಲ್ಲಿ ಒಂಥರ ಪ್ಲಾಂಟ್ ಗತೆ ಸ್ಟ್ರಕ್ಚರ್ ಕಾಣ್ತಿದೆ. ಒಂದೇ ನದಿ ಹಲವಾರು ನದಿಗಳ ಭಾಗ ಆಗಿ ಏನಾಗ್ತಾ ಹೋಗುತ್ತಾ? ಡಿವೈಡ್ ಆಗ್ತಾ ಹೋಗುತ್ತಾ. ಅದರ ಮಿಡಲ್ ಲ್ಯಾಂಡ್ ಇರುತ್ತಲ್ಲ, ನಾನು ಇಲ್ಲಿ ಶೇಡ್ ಮಾಡಕತ್ತೀನಿ ನೋಡಿ, ಅದರ ಮಿಡಲ್ ಏನ್ ಲ್ಯಾಂಡ್ ಇರುತ್ತಲ್ಲ ಅದಕ್ಕೆ ನಾವು ಡೆಲ್ಟಾ ಅಂತ ಕರಿತೀವಿ. ಆ ಲ್ಯಾಂಡ್ ರಿಚ್ ಫರ್ಟೈಲ್ ಇರ್ತೈತೆ, ಅಂದ್ರೆ ಫುಲ್ ಫಲವತ್ತತೆಯಿಂದ ಕೂಡ್ಕೊಂಡಿರ್ತೈತಿ. ಅದರ ಸಲುವಾಗಿ ಅಲ್ಲಿ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು ಬೆಳಿತವೆ. ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ? ಆ ನದಿ ಡೆಲ್ಟಾ ಅಲ್ಲಿ. ಯಾವಾಗ ಅದು ನದಿ ಒಂದೇ ನದಿ ಹಿಂಗ್ ಹೋಗ್ತಿರ್ತಾ ಹಲವಾರು ಬ್ರಾಂಚಸ್ ಗಳ ಈ ತರ ಓಪನ್ ಆಗುತ್ತಾ, ಇಲ್ಲಿ ಮಿಡಲ್ ಏನಿರುತ್ತೆ ಭೂಮಿ ಇರ್ತೈತಿ, ಅದಕ್ಕೆ ನಾವು ಡೆಲ್ಟಾ ಅಂತ ಕರಿತೀವಿ. ಆ ಡೆಲ್ಟಾ ಐತಲ್ಲ, ಮಣ್ಣಿನಿಂದ ಬಂದು ಕೂಡ್ಕೊಂಡಿರುತ್ತ, ಅದರ ಸಲುವಾಗಿ ಅಲ್ಲಿ ಫುಲ್ ಫಲವತ್ತೆ ಇರುತ್ತ. ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬೆಳಿತೈತಿ. ಯಾವ ಫಾರೆಸ್ಟ್ ಬೆಳಿತೈತಿ? ಮ್ಯಾಂಗ್ರೋವ್ ಫಾರೆಸ್ಟ್ ಬೆಳಿತೈತಿ. ಅಂತದ್ದೇ ಒಂದು ಗಂಗಾ ನದಿಗೆ ಐತಿ. ಯಾವ್ದಂದ್ರೆ ಸುಂದರ್ಬನ್ ಡೆಲ್ಟಾ. ಈ ಸುಂದರ್ಬನ್ಸ್ ಡೆಲ್ಟಾ ಐತಲ್ಲ, ಇಡೀ ವರ್ಲ್ಡ್ ಒಳಗೆ, ಇಡೀ ಪ್ರಪಂಚದೊಳಗೆ ಅತ್ಯಂತ ದೊಡ್ಡ ಡೆಲ್ಟಾ ಇದೆ. ಯಾವ್ದಿದು? ಅತ್ಯಂತ ದೊಡ್ಡ ಡೆಲ್ಟಾ, ಲಾರ್ಜೆಸ್ಟ್ ಡೆಲ್ಟಾ. ಯಾವುದು? ಲಾರ್ಜೆಸ್ಟ್ ಡೆಲ್ಟಾ. ನೋಡ್ರಿ, ಇಂಡಿಯಾದ ಲಾರ್ಜೆಸ್ಟ್ ರಿವರ್ ಯಾವುದು, ಅಥವಾ ಇಂಡಿಯಾದ ಲಾಂಗೆಸ್ಟ್ ರಿವರ್ ಯಾವುದು? ಗಂಗಾನೇ. ಗಂಗಾ ನದಿಯ ಲಾಂಗೆಸ್ಟ್ ರಿವರ್ ಮತ್ತೆ ಲಾರ್ಜೆಸ್ಟ್ ರಿವರ್.
ಇಡೀ ವರ್ಲ್ಡ್ ಒಳಗಡೆ ಅತ್ಯಂತ ದೊಡ್ಡ ಡೆಲ್ಟಾ ಫಾರ್ಮ್ ಮಾಡುವಂತ ನದಿ ಯಾವುದು? ಅದು ಕೂಡ ಗಂಗಾ ನದಿನೇ. ಓಕೆನಾ? ಆ ಡೆಲ್ಟಾನ ಹೆಸರು ಸುಂದರ್ಬನ್ ಡೆಲ್ಟಾ. ನೋಡ್ರಿ, ಬಂದು ಸೇರ್ಕೊಂಡ್ರೆ ಟ್ರಿಬ್ಯೂಟರಿ ಅಂತ ಕರಿತೀವಿ. ಅದು ಬಂದು ಒಡೆದಾಗ ಈ ತರ ಬ್ರಾಂಚಸ್ ಗತೆ ನಾವು ಓಪನ್ ಆಗ್ತಾ ಓಪನ್ ಆಗ್ತಾ ಓಪನ್ ಆಗ್ತಾ ಹೋಗ್ತೇವಲ್ಲ, ಇದಕ್ಕೆ ನಾವು ಡೆಲ್ಟಾ ಅಂತ ಕರಿತೀವಿ. ಈ ಡೆಲ್ಟಾ ಸುಂದರ್ಬನ್ ಡೆಲ್ಟಾನಲ್ಲಿ ಸುಂದರ್ಬನ್ ನ್ಯಾಷನಲ್ ಫಾರೆಸ್ಟ್ ಐತಿ. ಅದರೊಳಗಡೆ ನ್ಯಾಷನಲ್ ಫಾರೆಸ್ಟ್ ಒಳಗಡೆ ಬೆಂಗಾಲ್ ಟೈಗರ್ನ ನೋಡ್ತೀವಿ ನಾವು. ಬೆಂಗಾಲ್ ಟೈಗರ್ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಬೆಂಗಾಲ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್. ಬೆಂಗಾಲ್ ಟೈಗರ್ ಅಲ್ಲ, ಬೆಂಗಾಲ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್. ಬೆಂಗಾಲ್ ಟೈಗರ್ ಏನದು? ನಮ್ಮ ರಾಷ್ಟ್ರೀಯ ಪ್ರಾಣಿ. ಬಂಗಾಳದಲ್ಲಿ ವೆಸ್ಟ್ ಬೆಂಗಾಳ ಐತಲ್ಲ, ಈ ಬೆಂಗಾಳಲ್ಲಿ ಪಶ್ಚಿಮ ಬಂಗಾಳಲ್ಲಿ ಈ ಬೆಂಗಾಲ್ ಟೈಗರ್ ಕಂಡು ಬರುತ್ತಾ, ಅಲ್ಲೇ ಸುಂದರ್ಬನ್ ಡೆಲ್ಟಾ ಇರುತ್ತೆ. ಅರ್ಥ ಆಯ್ತಾ? ಈಗ ನೋಡ್ರಿ, ಮೌತ್ ಅಂದ್ರೆ ಅಂತ್ಯ, ಫ್ಲೋಸ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ನೋಡ್ರಿ, ಗಂಗಾ ನದಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೆ ಮ್ಯಾಪ್ನ ತಗೊಂಡು ತೋರಿಸ್ಕೊಡ್ತೀನಿ. ಗಂಗಾ ನದಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ? ಬೇ ಆಫ್ ಬೆಂಗಾಲ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಗಂಗಾ ನದಿ ಎಲ್ಲಿ ಬಂದು ಸೇರ್ಕೊಳ್ಳುತ್ತೆ? ಬೇ ಆಫ್ ಬೆಂಗಾಲ್ ಅಲ್ಲಿ. ಬೇ ಆಫ್ ಬೆಂಗಾಲ್ ಎಲ್ಲಿದೆ? ಇಂಡಿಯಾ ಮ್ಯಾಪಿನ ರೈಟ್ ಸೈಡ್ ಇದೆ. ಓಕೆನಾ? ಇಂಡಿಯಾ ಮ್ಯಾಪ್ನ ರೈಟ್ ಸೈಡ್ ಇದೆ ನೋಡಿ. ಇದು ನಮ್ಮ ಮ್ಯಾಪ್ ಅಂತ ತಿಳ್ಕೊಳ್ಳಿ. ಈ ಮ್ಯಾಪ್ನ ಇಂಡಿಯಾ ಮ್ಯಾಪ್ ಇಲ್ಲಿದೆ. ಓಕೆನಾ? ಈ ತರ ಇಲ್ಲಿ ಇಲ್ಲಿ ಉತ್ತರಾಖಂಡ್ ಅಲ್ಲಿ ಇಲ್ಲಿಂತ್ರ ಹಿಂಗ ಉಗಮವಾಗಿರೋ ಗಂಗಾ ನದಿ ಹಿಂಗ್ ಬಂದ್ಕೊಂಡು ಹಿಂಗ್ ಬಂದು ಈ ತರ ಬಂದು ಇಲ್ಲಿ ಬಾಂಗ್ಲಾದೇಶು ಮತ್ತೆ ಇಲ್ಲಿ ಯಾವುದು ವೆಸ್ಟ್ ಬೆಂಗಾಳ, ಅವೆರಡನ್ನೂ ಸೇರಿ ಒಂದು ಸುಂದರ್ಬನ್ ಡೆಲ್ಟಾ ಫಾರ್ಮ್ ಆಗುತ್ತಾ. ಇಲ್ಲಿ ಮೌತ್ ಆಫ್ ದಿ ಗಂಗಾಸ್ ಅಂತ ಬರ್ತೈತಿ. ಬೇ ಆಫ್ ಬೆಂಗಾಳಿಗೆ ಹೋಗಿ ಸೇರ್ಕೊಳ್ಳುತ್ತಾ. ಯಾವುದು? ಗಂಗಾ ನದಿ. ನೆನಪಿಟ್ಕೋಬೇಕು, ಗಂಗಾ ನದಿ ಎಲ್ಲಿ ಸೇರ್ಕೊಳುತ್ತಾ? ಬೇ ಆಫ್ ಬೆಂಗಾಲ್ನ ಸೇರ್ಕೊಳುತ್ತಾ. ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್ ಫಾರ್ಮ್ಸ್ ದಿ ಫೇಮಸ್ ಸುಂದರ್ಬನ್ ಡೆಲ್ಟಾ. ವಿಶ್ವದಲ್ಲೇ ಅತಿ ದೊಡ್ಡ ಮುಖಜ ಭೂಮಿ ಸುಂದರ್ಬನ್ಸ್. ಮುಖಜ ಭೂಮಿ ಅಂತ ಕರೀತಾರೆ ಡೆಲ್ಟಾ. ಓಕೆನಾ? ಹೋಮ್ ಆಫ್ ಬೆಂಗಾಲ್ ಟೈಗರ್, ಫೇಮಸ್ ಹ್ಯಾಬಿಟೇಟ್ ಫಾರ್ ರಾಯಲ್ ಬೆಂಗಾಲ್ ಟೈಗರ್ಸ್. ರಾಯಲ್ ಬೆಂಗಾಲ್ ಟೈಗರ್ಸ್ ಹುಲಿಗಳ ನೈಸರ್ಗಿಕ ನಿವಾಸ ಯಾವುದು? ಇದು ಸುಂದರ್ಬನ್ ಡೆಲ್ಟಾ. ಅರ್ಥ ಆಯ್ತು ಅಂತ ಹೇಳ್ಕೊತೀನಿ. ಓಕೆನಾ? ಲಾರ್ಜೆಸ್ಟ್ ಇಂಡಿಯನ್ ರಿವರ್ ಯಾವುದು? ಗಂಗಾ ನದಿ. ಲಾಂಗೆಸ್ಟ್ ಇಂಡಿಯನ್ ರಿವರ್ ಯಾವುದು? ಗಂಗಾ ನದಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ ಯಾವುದು? ಸುಂದರ್ಬನ್ ಡೆಲ್ಟಾ. ಓಕೆ, ಗಂಗಾ ನದಿಯ ಟ್ರಿಬ್ಯೂಟರಿ ಯಾವುದು? ಸೋನ್, ಘಾಗ್ರಾ, ಮತ್ತೆ ಯಾವುದು? ಯಮುನಾ ಮತ್ತೆ ಕೋಸಿ. ಓಕೆನಾ? ಯಾವ್ಯಾವ ಇದಾವೆ? ಸೋನ್, ಘಾಗ್ರಾ, ಗೋಮ್ತಿ, ಯಮುನಾ, ಕೋಸಿ. ಇಷ್ಟು 5 ನದಿಗಳು ಯಾವುದು ಇದರ ಏನಾಯ್ತು? ಓಕೆ, ಇದರ ಟ್ರಿಬ್ಯೂಟರೀಸ್. ನೆಕ್ಸ್ಟ್ ರಿವರ್ ಯಾವ್ದಪ್ಪ ಅಂದ್ರೆ ದ ಇಂಡಸ್, ಅಂದ್ರೆ ಸಿಂಧೂ ನದಿ. ಈ ಸಿಂಧೂ ನದಿ ಯಾಕೆ ಫೇಮಸ್ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಲುವಾಗಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದು ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಪಾಕಿಸ್ತಾನದೊಳಗೈತಿ. ಇದನ್ನ ಲೈಫ್ ಲೈನ್ ಆಫ್ ದಿ ಪಾಕಿಸ್ತಾನ್ ಅಂತಾನು ಕರೀತಾರ. ಬಟ್ ಒರಿಜಿನೇಟ್ ಆಗೋದು ಅಥವಾ ಇಂಡಿಯಾಕ್ಕಂತ ಯಾಕೆ ಫೇಮಸ್ ಅಂದ್ರೆ ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಬರ್ತಿತ್ತು ಮೊದಲ. ಸಿಂಧೂ ಕಣಿವೆ ನಾಗರಿಕತೆ ಅಂದ್ರೆ ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಮೊದಲು ಅಜ್ಜನ ಕಾಲದವರು ಇಲ್ಲಿ ಹೋಗಿ ಮೊದಲ ನೆಲೆಸಿದ್ದನಂತ. ಇದಕ್ಕೆ ಪ್ರಪಂಚದ ಒನ್ ಆಫ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತಾನು ಕರೀತಾರೆ. ಯಾವುದಕ್ಕೆ? ಒನ್ ಆಫ್ ದಿ ಓಲ್ಡೆಸ್ಟ್ ಅಲ್ಲ, ಒನ್ ಆಫ್ ದಿ ಓಲ್ಡೆಸ್ಟ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲಿರ್ತಿತ್ತಂದ್ರೆ ಈ ಇಂಡಸ್ ನದಿ ಐತಲ್ಲ, ಸಿಂಧೂ ನದಿ, ಇದರ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ ಜನ ಇದ್ರು ಅಂತ. ಓಕೆನಾ? ಆನ್ಸಿಯಂಟ್ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗ್ರೀವ್ ಅಲಾಂಗ್ ಇಟ್ಸ್ ಬ್ಯಾಂಕ್ಸ್. ಪುರಾತನ ಸಿಂಧೂ ಬಯಲಿನ ನಾಗರಿಕತೆ ಈ ನದಿಯ ದಂಡೆಯಲ್ಲಿ ಬೆಳೆಯಿತು. ಓಕೆನಾ? ಸೋರ್ಸ್, ಉಗಮ ಸ್ಥಾನ ಸ್ಟಾರ್ಟ್ಸ್ ಇನ್ ಟಿಬೆಟ್ ನಿಯರ್ ಲೇಕ್ ಮಾನಸ ಸರೋವರ. ನಿಯರ್ ಮಾನಸ ಸರೋವರದ ನಿಯರ್ ಇದು ಏನಾಗುತ್ತಾ? ಮಾನಸ ಸರೋವರದ ನಿಯರ್ ಯಾವ್ದಾಗುತ್ತಾ? ಇಂಡಸ್ ನದಿ ಹುಟ್ಟುಕೊಳ್ಳುತ್ತಾ. ಫ್ಲೋ ಪಾತ್ ಪಾಸಸ್ ಥ್ರೂ ಲದ್ದಾಖ್, ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್. ಲದ್ದಾಖ್ ಮತ್ತೆ ಜಮ್ಮು ಕಾಶ್ಮೀರಿಂದ ಹರಿದು ಪಾಕಿಸ್ತಾನದೊಳಗಡೆ ಸೇರ್ಕೊಳ್ಳುತ್ತಾ. ಯಾವುದು? ಸಿಂಧೂ ನದಿ. ಸಿಂಧೂ ನದಿ ಮೇನ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆನಾ?
ಸಿಂಧು ಕಣಿವೆ ನಾಗರಿಕತೆಗೆ ಇದು ಬಹಳ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ಮುಂದೆ ಹೋಗೋಣ. ಇದಕ್ಕೆ 5 ಟ್ರಿಬ್ಯೂಟರೀಸ್ ಅದಾವ, 5 ಉಪನದಿಗಳು. ಈ ಪಂಜಾಬ್ ಒಳಗಡೆ 5 ನದಿಗಳು ಸಿಗ್ತಾವ. ಯಾವ್ದ್ರೊಳಗಡೆ? ಪಂಜಾಬ್ ಒಳಗಡೆ 5 ನದಿಗಳು ಸಿಗ್ತಾವ. ಅದಕ್ಕೆ ಪಂಜಾಬ್ನ ಲ್ಯಾಂಡ್ ಆಫ್ 5 ರಿವರ್ಸ್, ಪಂಜಾಬ್ ಅಂತ ಹೆಸರು ಕರೆಯೋದೇ ಅದರ ಸಲುವಾಗಿ. ಪಂಜಾಬ್, ನೀವು ಬಿಜಾಪುರ್ನ ಕರ್ನಾಟಕದ ಪಂಜಾಬ್ ಅಂತಾರೆ, ಯಾಕಂದ್ರೆ ಬಿಜಾಪುರ ಒಳಗಡೆ 5 ನದಿಗಳದಾವ. ಅದೇ ತರ ಪಂಜಾಬ್ ಈಸ್ ದಿ ಲ್ಯಾಂಡ್ ಆಫ್ 5 ರಿವರ್ಸ್. ಪಂಜಾಬ್ ಅದರ ಅರ್ಥನೇ ಲ್ಯಾಂಡ್ ಆಫ್ 5 ರಿವರ್ಸ್ ಅಂತ. ಯಾವ್ಯಾವ ಅಂತಂದ್ರೆ ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್. ಓಕೆನಾ, ಇದರ ಅಂತ್ಯ ಆಗೋದು ಎಂಪ್ಟೀಸ್ ಇಂಟು ದಿ ಅರೇಬಿಯನ್ ಓಷನ್, ಅಂದ್ರೆ ಅರೇಬಿಯನ್ ಸಮುದ್ರದೊಳಗಡೆ ಹರ್ಕೊಂಡು ಹೋಗುತ್ತೆ. ನೋಡ್ರಿ, ನಾನು ನಿಮ್ಗೆ ತೋರಿಸ್ತೀನಂತ. ಎಲ್ಲಿ? ಇಲ್ಲಿಂದ ಬರ್ತದೋ ಯಾವುದು? ಇಂಡಸ್ ರಿವರು. ಇಲ್ಲಿ ಲದ್ದಾಖ್ ಮತ್ತೆ ಜಮ್ಮು ಕಾಶ್ಮೀರದಿಂದ ಹರಿದು ಪಾಕಿಸ್ತಾನದಿಂದ ಹರ್ಕೊಂಡೋಗಿ ಇಲ್ಲಿ ಅರೇಬಿಯನ್ ಸೀನ ಸೇರ್ಕೊಳ್ಳುತ್ತೆ. ಗಂಗಾ ನದಿ ಈ ಕಡೆ ಬಂದು ಸೇರ್ಕೊಂಡ್ರೆ ಇದು ಆ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ನೋಡ್ರಿ, ಗಂಗಾ ನದಿ ಈಸ್ಟ್ ಫ್ಲೋಯಿಂಗ್ ರಿವರು, ಯಮುನಾ ನದಿ ವೆಸ್ಟ್ ಯಾವುದು? ಇಂಡಸ್ ನದಿ. ಸಿಂಧು ನದಿ ವೆಸ್ಟ್ ಫ್ಲೋಯಿಂಗ್ ರಿವರ್, ನೆನಪಿಟ್ಕೊಳ್ಳಿ. ಗಂಗಾ ನದಿ ಯಾವುದು? ಈಸ್ಟ್ ಫ್ಲೋಯಿಂಗ್, ಈಸ್ಟ್ ಕಡೆ ಬರ್ತೈತಿ. ಇದು ವೆಸ್ಟ್ ಕಡೆ ಹೋಗ್ತೈತಿ, ಅಂದ್ರೆ ಪಾಕಿಸ್ತಾನ್ ಕಡೆ ಹೋಗ್ತೈತಿ. ಓಕೆನಾ, ಅರ್ಥ ಆಯ್ತಾ? ಇದಕ್ಕೆ 5 ಟ್ರಿಬ್ಯೂಟರೀಸ್ ಅದಾವು: ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್. ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್ ಇವನ್ನ ನೆನ್ಪಿಟ್ಕೋಬೇಕು. ಓಕೆನಾ, ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್ 5 ಟ್ರಿಬ್ಯೂಟರೀಸ್ ಅದಾವು. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನೊಂದು 3ನೇದು ಅತ್ಯಂತ ದೊಡ್ಡ ನದಿ ಯಾವ್ದಂದ್ರೆ ಬ್ರಹ್ಮಪುತ್ರ. ಹಿಮಾಲಯನ್ ರಿವರ್ಸ್ ಒಳಗಡೆ ನಾವು ಗಂಗಾನ ನೋಡಿದ್ವಿ. ಫಸ್ಟ್ ಗಂಗಾನ ಒರಿಜಿನ್ ಆಗೋದು ಭಾಗೀರಥಿ. ಓಕೆನಾ, ಭಾಗೀರಥಿಯಲ್ಲಿ ಒರಿಜಿನೇಟ್ ಆಗುತ್ತೆ. ನೆಕ್ಸ್ಟ್ ಗಂಗಾನ ಟ್ರಿಬ್ಯೂಟರೀಸ್ 5 ಅದಾವ: ಯಮುನಾ, ಸೋನು, ಗೋಮ್ತಿ, ಘಾಗ್ರಾ. ನೆಕ್ಸ್ಟ್ ಇನ್ನೊಂದು ಯಾವ್ದು? ಯಮುನಾ, ಸೋನ್, ಗೋಮ್ತಿ, ಘಾಗ್ರಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ನೋಡಿದ್ವಿ ನಾವು? ಸಿಂಧು ನದಿ ನೋಡಿದ್ವಿ. ಸಿಂಧು ಅಂತಂದ್ರೆ ಇಂಗ್ಲಿಷ್ ಒಳಗಡೆ ಇಂಡಸ್ಗೆ ಕೂಡ 5 ಇರ್ತಾವ: ಝೇಲಂ, ಚೇನಾಬ್. ನೆಕ್ಸ್ಟ್ ಇದು ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್. ಅದೇ ತರ ಗಂಗಾ ನದಿಗೆ 5 ಉಪನದಿಗಳದ. ಯಾವ್ಯಾವು? ಸೋನ್, ಗೋಮ್ತಿ, ಘಾಗ್ರಾ, ಕೋಸಿ ಮತ್ತೆ ಯಾವುದು? ಯಮುನಾ. ಸೋನ್, ಗೋಮ್ತಿ, ಘಾಗ್ರಾ, ಕೋಸಿ, ಯಮುನಾ. ಅದೇ ತರ ನೆಕ್ಸ್ಟ್ ಇಂಡಸ್ ನದಿಗೆ ಎಷ್ಟು ಜನ ಅದಾವು? 5 ಅದಾವು. 5 ರಿವರ್ ಯಾವ್ಯಾವು? ಝೇಲಂ, ಚೇನಾಬ್, ರಾವಿ, ಬೀಸ್, ಸತ್ಲೇಜ್ 5 ನದಿಗಳದಾವು. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಲಾಸ್ಟಿಗೆ ಬ್ರಹ್ಮಪುತ್ರ ಐತಲ್ವಾ, ಇದು ಹುಟ್ಟುಕೊಳ್ಳೋದು ಸಾಂಗ್ಪೋ ಅಂತ. ಎಲ್ಲಿ? ಟಿಬೆಟ್ ಒಳಗಡೆ. ಕನ್ನಡದಲ್ಲಿ ಸಾಂಗ್ಪೋ ಅಂತಾನು ಕರೀತಾರೆ. ಸಾಂಗ್ಪೋ. ಬ್ರಹ್ಮಪುತ್ರ ನದಿ ಹುಟ್ಕೊಳ್ಳೋದು ಎಲ್ಲಿ? ನೋನ್ ಆಸ್ ಸಾಂಗ್ಪೋ ಇನ್ ಟಿಬೆಟ್, ವೇರ್ ಇಟ್ ಸ್ಟಾರ್ಟ್. ಟಿಬೆಟ್ ನಲ್ಲಿ ಸಾಂಗ್ಪೋ ಎಂದು ಕರೆಯಲಾಗುತ್ತದೆ. ಅಲ್ಲಿಂದ ಬ್ರಹ್ಮಪುತ್ರ ನದಿ ಹುಟ್ಕೊಳ್ಳುತ್ತೆ. ಓಕೆನಾ, 3 ಮೇಜರ್ ರಿವರ್ಸು: ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಓಕೆನಾ, ಎಂಟ್ರಿ ಇನ್ ಟು ಇಂಡಿಯಾ ಎಂಟರ್ಸ್ ವಿಯಾ ಅರುಣಾಚಲ ಪ್ರದೇಶ್, ದಿಹಾಂಗ್. ಅರುಣಾಚಲ ಪ್ರದೇಶನ ದಿಹಾಂಗ್ ಎಂಬ ಜಾಗದಿಂದ ಇದು ಒಳಗಡೆ ಬರುತ್ತೆ. ನೋಡಿ, ಇಲ್ಲಿ ನಾವು ಗಂಗಾ ನದಿ ಹಿಂಗ್ ಬರುತ್ತೆ, ಬ್ರಹ್ಮಪುತ್ರ ಇಲ್ಲಿ ಹುಟ್ಕೊಂತು, ಹಿಂಗೋಗಿ ಇಲ್ಲಿಂದ ಈ ಕಡೆ ಹೋಗಿ ಅರುಣಾಚಲ್ ಪ್ರದೇಶ ಮುಂದೆ ಈ ಕಡೆ ಬಂದು ಒಳಗಡೆ ಹೋಗ್ಕೊ ಅಸ್ಸಾಂಲಿಂತ ಹಿಂಗ್ ಬಂದು ಈ ಕಡೆ ಬಂದು ಮೇಘಾಲಯಲಿಂತ ಬಂದು ಬಾಂಗ್ಲಾದೇಶ ಒಳಗಡೆ ಹೋಗ್ಕೊಳ್ಳುತ್ತೆ. ಇದ್ಯಾವುದು? ಬ್ರಹ್ಮಪುತ್ರ ನದಿ ಬಗ್ಗೆ ಮಾತಾಡಕತ್ತೀವಿ ನಾವು. ಬ್ರಹ್ಮಪುತ್ರ ನದಿ, ಇದನ್ನ ನೆನ್ಪಿಟ್ಕೊಳ್ಳಿ. ಸಾಂಗ್ಪೋ, ಟಿಬೆಟ್ ಒಳಗಡೆ ಇರುವಂತ ಸಾಂಗ್ಪೋ ಅಲ್ಲಿ ಇದು ಒರಿಜಿನ್ ಆಗುತ್ತೆ. ಎಂಟರ್ಸ್ ವಿಯಾ ಅರುಣಾಚಲ್ ಪ್ರದೇಶ್ ದಿಹಾಂಗ್ ಎಂಬ ಜಾಗದಲ್ಲಿ. ಇದೇ ದಿಹಾಂಗ್ ಜಾಗ. ಇದರಿಂದಾನೇ ಏನಾಗುತ್ತೆ? ಯಾವುದು? ಇಂಡಿಯಾ ಒಳಗಡೆ ಎಂಟ್ರಿ ಆಗುತ್ತೆ. ಇಂಡಿಯಾ ಒಳಗಡೆ ಎಂಟ್ರಿ ಆಗೋದು ಇಲ್ಲಿಂದಾನೆ. ಓಕೆನಾ, ಅರ್ಥ ಆಯ್ತಾ? ಅರುಣಾಚಲ ಪ್ರದೇಶದ ಮೂಲಕ ಭಾರತ ಪ್ರವೇಶಿಸುತ್ತದೆ. ಪವರ್ಫುಲ್ ವೈಡ್ ಕಾಸಸ್ ಆನ್ಯುವಲ್ ಮಾನ್ಸೂನ್ ಫ್ಲಡ್ಸ್ ಇನ್ ಅಸ್ಸಾಂ. ಇದು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಇವಾಗ ಪ್ರೆಸೆಂಟ್ ಅಸ್ಸಾಂ ಒಳಗಡೆ ಫ್ಲಡ್ಸ್ ಆಗತ್ತವು. ಯಾವ್ದ್ರ ಸಲುವಾಗಿ? ಇದ್ರ ಸಲುವಾಗಿ. ಅತಿ ಹೆಚ್ಚು ಮಳೆ ಆದಾಗ ಅಸ್ಸಾಂ ಒಳಗಡೆ ಫ್ಲಡ್ಸ್ ಆಗ್ತಾವು. ಓಕೆನಾ, ಆ ಫ್ಲಡ್ಸ್ ಆಗೋದು ಈ ನದಿ ಮತ್ತೆ ಇನ್ನೊಂದೆರಡು ನದಿಗಳಿರ್ತಾವು. ಅದರ ಸಲುವಾಗಿ ಏನಾಗುತ್ತೆ ಫ್ಲಡ್ಸ್ಗಳಾಗ್ತಾವು.
ಓಕೆನಾ. ಅಸ್ಸಾಂನಲ್ಲಿ ಅಪಾರ ನೀರು ಮತ್ತು ಹೂಳನ್ನು ಹೊತ್ತು ತರುತ್ತದೆ. ಅಂದ್ರೆ ಅತಿ ಹೆಚ್ಚು ನೀರನ್ನು ತಗೊಂಡೋಗಿ, ಇದು ಕೂಡ ಒಂದು ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್. ಯಾವ್ದು? ಬ್ರಹ್ಮಪುತ್ರ ನದಿ. ಇಡೀ ವರ್ಲ್ಡ್ ಒಳಗಡೆ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್. ಗಂಗಾ ನದಿ ಇಸ್ ಆಲ್ಸೋ ದಿ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಲಾಂಗೆಸ್ಟ್ ರಿವರ್. ಅರ್ಥ ಆಯ್ತಾ? ಇಂಡಿಯಾದಲ್ಲಿ ಹರಿಯುವಂತ ಅತ್ಯಂತ ದೊಡ್ಡ ನದಿ ಯಾವ್ದಪ್ಪ ಅಂದ್ರೆ ಗಂಗಾ ನದಿ. ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಓಕೆನಾ, ಇದು ಹುಟ್ಟೋದೆಲ್ಲಿ? ಸಾಂಗ್ಪೋದಲ್ಲಿ. ಇಂಡಿಯಾದೊಳಗಡೆ ಎಂಟ್ರಿ ದಿಹಾಂಗ್ ಎಂಬ ಜಾಗದೊಳಗಡೆ ಎಂಟ್ರಿ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಮಜೂಲಿ ರಿವರ್ ಐಲ್ಯಾಂಡ್. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವಾಗ ಬ್ರಹ್ಮಪುತ್ರ ನದಿ ಎಲ್ಲಪ್ಪ ಅಂತಂದ್ರೆ ಅಸ್ಸಾಂ ಒಳಗಡೆ ಬರುತ್ತಲ್ವಾ, ಇದು ಬ್ರಹ್ಮಪುತ್ರ ನದಿ ನೋಡ್ರಿ ಯಾವ ತರ ಎಷ್ಟು ದೊಡ್ಡದೈತು. ಆ ನದಿ ಐತಲ್ಲ, ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ನ ಫಾಲ್ ಮಾಡುತ್ತೆ. ಲಾರ್ಜೆಸ್ಟ್ ಇಡೀ ಇಂಡಿಯಾದೊಳಗಡೆ, ಸಾರಿ ಇಡೀ ವರ್ಲ್ಡ್ ಒಳಗಡೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಮಜೂಲಿ ದ್ವೀಪ. ಯಾವುದು? ಮಜೂಲಿ. ಮಜೂಲಿ ದ್ವೀಪ, ಮಜೂಲಿ ದ್ವೀಪ ಐಲ್ಯಾಂಡ್ ಅಂತ ಕರಿತೀವಿ. ಏನಪ್ಪ ಐಲ್ಯಾಂಡ್ ಅಂದ್ರ ಸುತ್ತ 4 ಕಡೆ ನೀರಿರೋದು, ನಡಬರ್ಕ ಭೂಮಿ ಇರೋದು. ಏನಂತ ಕರಿತೀವಿ? ಸುತ್ತ 4 ಕಡೆ ನೀರಿರೋದು, ನಡಬರ್ಕ ಭೂಮಿ ಇರೋದು. ಇಂಡಿಯಾದ ಐಲ್ಯಾಂಡ್ಸ್ ಯಾವುದು? ಲಕ್ಷದ್ವೀಪು ಮತ್ತೆ ಅಂಡಮಾನ್ ನಿಕೋಬಾರ್. ಓಕೆನಾ. ಅದೇ ತರಹ ಅವಾಗ ಲಕ್ಷದ್ವೀಪ ಮತ್ತೆ ಅಂಡಮಾನ್ ನಿಕೋಬಾರ್ ಸುತ್ತ ಸಮುದ್ರ ಇರುತ್ತ, ಬಟ್ ಇಲ್ಲಿ ಸುತ್ತ ನದಿ ಐತಿ. ರಿವರ್ ಇಂದ ಫಾರ್ಮ್ ಆಗುವಂತ ಲಾರ್ಜೆಸ್ಟ್, ಇಡೀ ವರ್ಲ್ಡ್ ಒಳಗೆ ಪ್ರಪಂಚದ ಅತ್ಯಂತ ದೊಡ್ಡ ರಿವರ್ ಐಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ, ರಿವರ್ ಐಲ್ಯಾಂಡ್ ಯಾವ್ದಂದ್ರೆ ಯಾವುದು? ಮಜೂಲಿ ಅಂತ. ಓಕೆನಾ. ಮಜೂಲಿ ಅಂತ ರೆಕಾಗ್ನೈಸ್ ಗ್ಲೋಬಲಿ. ಇಡೀ ವರ್ಲ್ಡ್ ಒಳಗಡೆ ನಾವು ಇದನ್ನ ರೆಕಾಗ್ನೈಸ್ ಮಾಡ್ತೀವಿ. ಇದು ಅಂತ್ಯಗೊಳ್ಳೋದು ಜಾಯಿನ್ಸ್ ಗಂಗಾ ಇನ್ ಬಾಂಗ್ಲಾದೇಶ್ ಎಂಪ್ಟೀಸ್ ಇಂಟು ಬೇ ಆಫ್ ಬೆಂಗಾಲ್. ಇದು ಕೂಡ ಗಂಗಾ ನದಿನ ಹೋಗಿ ಸೇರ್ಕೊಂತಾವ. ನೋಡ್ರಿ, ಗಂಗಾ ನದಿಗೆ ಎಂತಿಂತ ದೊಡ್ಡ ನದಿಗಳು ಬಂದು ಸೇರ್ಕೊಂತಾವ್. ಯಮುನಾ ನದಿ ದೊಡ್ಡ ನದಿ, ಯಮುನೋತ್ರಿ ಗ್ಲೇಷಿಯರ್ಸ್ ಇಂದ ಹುಟ್ಕೊಂಡು ಬಂತು. ಗಂಗಾ ನದಿ ಗಂಗೋತ್ರಿ ಗ್ಲೇಷಿಯರ್ಸ್ ಇಂದ ಉಟ್ಕೊಂಡ್ ಬರುತ್ತೆ. ಯಮುನಾ ನದಿ ಎಲ್ಲಿಂದ ಉಟ್ಕೊಂಡ್ ಬರುತ್ತೆ? ಯಮುನೋತ್ರಿ ಗ್ಲೇಷಿಯರ್ಸ್ ಇಂದ ಉಟ್ಕೊಂಡ್ ಬರುತ್ತೆ. ಅದು ಬಂದು ಗಂಗಾ ನದಿ ಸೇರ್ಕೊಂತು. ಎಲ್ಲಿ? ತ್ರಿವೇಣಿ ಸಂಗಮದೊಳಗ. ಸರಸ್ವತಿ ನದಿನ ತ್ರಿವೇಣಿ ಸಂಗಮ ಪ್ರಯಾಗರಾಜ್ ಒಳಗೆ ಬಂದು ಸೇರ್ಕೊಂತು. ಅದ್ರ ನೆಕ್ಸ್ಟ್ 5 ನದಿಗಳು ಬಂದು ಸೇರ್ಕೊಂತಾವ್. ಸೋನ್, ಕೋಸಿ, ಗೋಮ್ತಿ, ಘಾಗ್ರಾ ಮತ್ತೆ ಯಮುನಾ ಬಂದು ಸೇರ್ಕೊಂತಾವ್. ನೆಕ್ಸ್ಟ್ ಅದಾದ್ಮೇಲೆ ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶ ಒಳಗೆ ಬಂದು ಗಂಗಾ ನದಿನ ಸೇರ್ಕೊಳ್ಳುತ್ತಾ. ಓಕೆನಾ. ಅರ್ಥ ಆಯ್ತಾ? ಇದು ನೋಡ್ರಿ ಎಲ್ಲಿ ಹುಟ್ಟೋದು? ಸಾರಿ, ಬೇ ಆಫ್ ಬೆಂಗಾಲ್ ಕಡೆ ಇದರ ಮೌತ್ ಇರೋದು, ಅಂದ್ರೆ ಅಲ್ಲಿ ಹೋಗಿ ಸಮುದ್ರನ ಸೇರ್ಕೊಳ್ಳುತ್ತೆ. ಇಷ್ಟು ನಿಮಗೆ ಇದನ್ನ ಎಲ್ಲ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಇದ್ರ ಬಗ್ಗೆ ನೋಟ್ಸ್ ಬೇಕು, ಇದನ್ನ ಪದೇ ಪದೇ ರಿವೈಸ್ ಮಾಡ್ಬೇಕಂತಂದ್ರೆ ನಾವು ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀವಿ, ನೀವು ಅದನ್ನ ಹೇಳಿ ಜಾಯಿನ್ ಆಗ್ಬೋದು. ಓಕೆನಾ. ಮತ್ತೆ ನಿಮ್ಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ನಾವು ಲೈವ್ ಕ್ಲಾಸಸ್ನ, ನವೋದಯ ಕೋಚಿಂಗ್ ಕ್ಲಾಸಸ್ನ ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಈ ಲೈವ್ ಕ್ಲಾಸಸ್ ಬೇಕಂದ್ರೆ ನಿಮ್ಗೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗಿ, ಅಥವಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ಗೆ ಫೋನ್ ಮಾಡಿ, ನಾವು ನಿಮ್ಗೆ ಗೂಗಲ್ ಮೀಟ್ ಒಳಗಡೆ ಲೈವ್ ಕ್ಲಾಸಸ್ ಕಳಿಸ್ತೀವಿ. PDF ನೋಟ್ಸ್ ಬೇಕಂದ್ರೆ ಕೆಳಗಡೆ ಲಿಂಕ್ ನ ಜಾಯಿನ್ ಆಗಿ. ವೀಕ್ಲಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್ ಮುಖಾಂತರ ಕ್ಲಾಸ್ಗಳನ್ನ ಮಾಡ್ತೀವಿ. ಇದು ಇಲ್ಲಲ್ಲ, ನಾವು ಯೂಟ್ಯೂಬ್ ಕ್ಲಾಸ್ನ ಡೈಲಿ ಮಾಡ್ತೀವಿ, ಬಟ್ ಏನೋ ನೀವು ಕೆಳಗಡೆ ವಾಟ್ಸಪ್ ಗ್ರೂಪ್ನ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಜಾಯಿನ್ ಆಗೋದನ್ನ ಮರಿಬೇಡಿ. ಓಕೆನಾ. ಓಕೆ, ಇವಾಗ ಇಲ್ಲಿ ತನಕ ಇಷ್ಟು ಮುಗೀತು. ನಾನು ನಿಮಗೆ ಜಸ್ಟ್ ಒಂದು ಸ್ಮಾಲ್ ಕ್ವಶನ್ ಕಳಿಸ್ತೀನಿ. ಓಕೆ, ಯಾರಿಗೆ ಗೊತ್ತಿದೆನಾ ಅವರು ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ. ಈಗ ಮಜೂಲಿ ದ್ವೀಪ ಏನಂತ ಕರೆದ್ವಿ? ಇದು ಬ್ರಹ್ಮಪುತ್ರ ನದಿಯಿಂದ ಆಗುವಂತ ದ್ವೀಪ. ಓಕೆನಾ. ನಾವೇನಂತ ಹೇಳಿದ್ವಿ? ಅಸ್ಸಾಂ ಒಳಗಡೆ ಫ್ಲಡ್ಸ್ ಆಗ್ತಾವ. ಎದ್ರೊಳಗಡೆ? ಅಸ್ಸಾಂ ಒಳಗಡೆ. ಅಸ್ಸಾಂ ಒಳಗಡೆ ಫ್ಲಡ್ಸ್ ಆಗ್ತಾವ. ಓಕೆನಾ. ಆ ಫ್ಲಡ್ಸ್ ಆಗೋದೊಂದು ರಿವರ್ ಐತಿ. ಆ ರಿವರ್ ನೇಮ್ ನ ನೀವೇನ್ ಮಾಡ್ಬೇಕು? ಕಮೆಂಟ್ ಒಳಗಡೆ ತಿಳಿಸ್ಬೇಕು, ನಿಮ್ಮ ನೇಮ್ ಜೊತೆ ರಿವರ್ ನೇಮ್. ಅದಕ್ಕೆ ನಾವು ಸಾರೋ ಆಫ್ ದಿ ಬೆಂಗಾಲ್ ಅಂತ ಕರಿತೀವಿ. ಸಾರಿ, ಸಾರೋ ಆಫ್ ಅಸ್ಸಾಂ ಅಂತ ಕರಿತೀವಿ. ಓಕೆನಾ. ಯಾಕಂದ್ರೆ ಅಸ್ಸಾಂ ಒಳಗಡೆ ಬರೆಯುವಂತ ಫ್ಲಡ್ಸ್ಗೆ ಅದೇ ನದಿ ಕಾರಣ. ಓಕೆನಾ. ಅದನ್ನ ಯಾವುದು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಬೇಕು. ಆ ನದಿ ಹೆಸರು ಏನಂತ ಕೆಳಗಡೆ ಕಮೆಂಟ್ ಮಾಡಬೇಕು. ನೀವು ಏನ್ ಬೇಕಾದ್ರೂ ಸರ್ಚ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.